ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 2026-27ನೇ ಸಾಲಿಗೆ SATS ಕರ್ನಾಟಕ ತಂತ್ರಾಂಶದಲ್ಲಿ ಮಕ್ಕಳನ್ನು ಯಾವ ರೀತಿ ಬರೋ ಥರ ಮಕ್ಕಳ ಲೀಸ್ಟ್, ಮಕ್ಕಳ ಸಂಖ್ಯೆ, ಹೆಸರು, ಅಟೆಂಡೆನ್ಸ್ ಹಾಕೋದಕ್ಕೆ ಮಕ್ಕಳ ಸಂಖ್ಯೆ ಯಾವ ರೀತಿನ ಅಪ್ಡೇಟ್ ಮಾಡಿಕೊಳ್ಬೇಕು ಅನ್ನೋದನ್ನು ಈ ಒಂದು ಸಾಲಿಗೆ, ಶೈಕ್ಷಣಿಕ ಸಾಲಿಗೆ ಮಕ್ಕಳ ಮಾಹಿತಿಯನ್ನು ಯಾವ ರೀತಿ ಅಪ್ಡೇಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ SATSಗೆ ಸಂಬಂಧಪಟ್ಟಂತೆ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಮೊದಲನೇದಾಗಿ ಈ ಒಂದು ಶೈಕ್ಷಣಿಕ ಸಾಲಿಗೆ ಮಕ್ಕಳನ್ನು ಈ ಒಂದು SATS ಆ್ಯಪಲ್ಲಿ ಬರಬೇಕಪ್ಪ ಅಂದರೆ ನೀವು ಕೆಲವು ಮಾಹಿತಿ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡಿರಬೇಕು. ಏನಪ್ಪ ಅಂದರೆ SATS ಕರ್ನಾಟಕ ಪೋರ್ಟಲಲ್ಲಿ ನೀವು ಈ ಒಂದು ಶೈಕ್ಷಣಿಕ ಸಾಲಿಗೆ ಮಕ್ಕಳನ್ನು ಪ್ರಮೋಟ್ ಮಾಡಿರಬೇಕು, ಜೊತೆಗೆ ಅಡ್ಮಿಷನ್ ಕೂಡ ಮಾಡಿರಬೇಕು. ಪ್ರಮೋಷನ್ ಮಾಡಿ ಅಡ್ಮಿಷನ್ ಮಾಡಿದರೆ ಮಾತ್ರ ಇಲ್ಲಿ ಮಕ್ಕಳ ಮಾಹಿತಿ ಡಿಸ್ಪ್ಲೇ ಆಗುತ್ತೆ. ನೀವು ಪ್ರಮೋಷನ್ ಮಾಡಿಲ್ಲ, ಅಡ್ಮಿಷನ್ ಮಾಡಿಲ್ಲ ಅಂದರೆ ಮಕ್ಕಳ ಮಾಹಿತಿ ಈ ಒಂದು ಆ್ಯಪಲ್ಲಿ ಅಪ್ಡೇಟ್ ಆಗೋದಿಲ್ಲ. ತಿಳ್ಕೊಳ್ಳಿ. ಮೊದಲನೇ ಕೆಲಸ ಏನು ಮಾಡಬೇಕು, ನೀವು SATSL ಪೋರ್ಟಲಲ್ಲಿ ನೀವು ಮಕ್ಕಳನ್ನ ಪ್ರಮೋಷನ್ ಮಾಡಿ ಅಡ್ಮಿಷನ್ ಮಾಡಿ SATS ಡ್ಯಾಶ್ಬೋರ್ಡಲ್ಲಿ ಮಕ್ಕಳ ಮಾಹಿತಿ ಸಂಖ್ಯೆಗಳು ಡಿಸ್ಪ್ಲೇ ಆಗ್ತಾ ಇರಬೇಕು. ಓಕೆ, ಮಕ್ಕಳ ಸಂಖ್ಯೆ SATS ಡ್ಯಾಶ್ಬೋರ್ಡಲ್ಲಿ ಇದ್ದರೆ ಮಾತ್ರ ಈ ಒಂದು ಆ್ಯಪಲ್ಲಿ ಅದು ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ, ಅಥವಾ ನಾವು ಅಪ್ಡೇಟ್ ಮಾಡ್ಕೋಬೇಕು. ಓಕೆ, ಸೊ ಈ ಕೆಲಸವನ್ನು ಮಾಡದಿದ್ದರೆ ನಾವೇನೇ ಮಾಡಿದರೂ SATS ಕರ್ನಾಟಕದಲ್ಲಿ ಅವು ಮಕ್ಕಳ ಮಾಹಿತಿ ಅಪ್ಡೇಟ್ ಆಗೋದಿಲ್ಲ. ಓಕೆ, ಈಗ ನಾವು ಪ್ರಮೋಷನ್ ಮಾಡಿದ್ದೇವೆ, ಅಡ್ಮಿಷನ್ ಕೂಡ ಮಾಡಿದ್ದೇವೆ. ಹಾಗಾದರೆ SATS ಆ್ಯಪಲ್ಲಿ ಆ ಮಕ್ಕಳ ಮಾಹಿತಿನ ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ಈಗ ನೋಡೋದಾದರೆ, ನೀವು SATS ಆ್ಯಪನ್ನು ನೀವು ಓಪನ್ ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಒಂದ್ಸರಿ ಚೆಕ್ ಮಾಡಿ ಏನಾದರೂ ಅಪ್ಡೇಟ್ ಇದೆಯಾ ಆ್ಯಪು ಅಂತ. ಅಪ್ಡೇಟ್ ಇದ್ದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿಕೊಂಡ ನಂತರ ಓಪನ್ ಮಾಡಿ ಆ್ಯಪನ್ನು. ಇಲ್ಲಿ 3 ಗಿಡ ಇದ್ದಾವಲ್ಲ, ಇಲ್ಲಿ ಸಿಂಕ್ ಡಾಟಾ, ಲಾಗೌಟ್ ಅಂತ 2 ಆಪ್ಷನ್ಸ್ ಇರುತ್ತಲ್ವ. ಸೊ ಇಲ್ಲಿ ನೀವೇನು ಮಾಡಿಯಪ್ಪ ಅಂದರೆ ಈ ಲಾಗೌಟ್ ಆಪ್ಷನ್ ಇದೆಯಲ್ಲ, ಈ ಲಾಗೌಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲಾಗೌಟ್ ಆಪ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಎರೇಸ್ ಆಲ್ ಡಾಟಾ ಆಫ್ ಯುವರ್ ಆ್ಯಪ್ ಅಂತ ಬರುತ್ತೆ. ಡನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ 4 ಆಪ್ಷನ್ಸ್ ಬರುತ್ತೆ. ಸ್ಯಾಟ್ಸ್, ನ್ಯೂ ಸ್ಕೂಲ್, ಪ್ರೈಮರಿ ಸ್ಕೂಲ್, ವಿದ್ಯಾಂಜಲಿ, ವಿದ್ಯಾ ಅವಲೋಕನ ಅಂತ ಬರುತ್ತೆ. ಸೊ ನೀವೇನು ಮಾಡಿಯಪ್ಪ ಅಂದರೆ ಇಲ್ಲಿ SATS ಆ್ಯಪ್ ಇದೈತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಏನಿದೆ SATS ಕರ್ನಾಟಕ ಪೋರ್ಟಲ್ದು, ಸೊ ಅದನ್ನು ಇಲ್ಲಿ ಹಾಕಿಬಿಟ್ಟು ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಆಪ್ಷನ್ ಬರುತ್ತೆ. ಗೋ ಇಟ್ ಮೇಲೆ ಕ್ಲಿಕ್ ಮಾಡಿ. ಗೋ ಇಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟೂಡೆಂಟು, ಟೀಚರ್ಸು, ಅಟೆಂಡೆನ್ಸು, ಸೆಕ್ಷನು ಎಲ್ಲವೂ ಕೂಡ 0 ತೋರಿಸ್ತಾ ಇದೆ. ಯಾವುದು ಕೂಡ ಅಪ್ಡೇಟ್ ಆಗಿರೋದಿಲ್ಲ. ಸೊ ಈಗ ನಾವು ಅಪ್ಡೇಟ್ ಮಾಡ್ಕೋಬೇಕಪ್ಪ ಅಂದರೆ ಹೇಗೇನು ಈ ಸಿಂಕ್, ಈ 3 ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಸಿಂಕ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೋಡ್ ಮಾಸ್ಟರ್, ಡೌನ್ಲೋಡ್ ಮಾಸ್ಟರ್ ಅನ್ನೋದು 2 ಆಪ್ಷನ್ ಇದೆ. ಡೌನ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡ್ಬೋದು ಎಲ್ಲ ಮಾಹಿತಿ ಇಲ್ಲಿ ಡೌನ್ಲೋಡ್ ಆಯಿತು. ನೋಡ್ಬೋದು ಡಾಟಾ ಡೌನ್ಲೋಡಿಂಗ್ ಕಂಪ್ಲೀಟ್ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡ್ಬೋದು ಎಲ್ಲ ಅಂಕಿಅಂಶಗಳಲ್ಲಿ ಡಿಸ್ಪ್ಲೇ ಆಗ್ತವೆ. ಎಲ್ಲ ಮಾಸ್ಟರ್ಸು, ಎಲ್ಲ ಸ್ಟೂಡೆಂಟ್ಸ್, ಎಷ್ಟು ನಿಮ್ಮ ಸ್ಟೂಡೆಂಟ್ ಇದ್ದಾರೆ ಅಟ್ ಪ್ರೆಸೆಂಟು ಅಷ್ಟು ಸ್ಟೂಡೆಂಟ್ ಇಲ್ಲಿ ತೋರಿಸುತ್ತೆ. ಓಕೆ, ಆವಾಗ ನೀವು ಅಪ್ಡೇಟ್ ಆಗಿದೆ ಅಂತ ತಿಳ್ಕೊಬೋದು. ಇದೆಲ್ಲ ಅಪ್ಡೇಟ್ ಆಗಿರುತ್ತೆ. ಈಗ ಬ್ಯಾಕ್ ಬರ್ತೇನೆ. ಈಗ ಬ್ಯಾಕ್ ಬಂದಾಗ ನೋಡ್ಬೋದು ಎಷ್ಟು ಸ್ಟೂಡೆಂಟ್ ಇದ್ದಾರೆ, ಎಷ್ಟು ಟೀಚರ್ಸ್ ಇದ್ದಾರೆ, ಎಷ್ಟು ಅಟೆಂಡೆನ್ಸ್ ಡೇಟ್ ಇದು ಅಟೆಂಡೆನ್ಸ್ ಹಾಜರಾತಿ ಮಕ್ಕಳು ಬರ್ತಾರೆ, ಎಷ್ಟು ಸೆಕ್ಷನ್ಸ್ ಇದೆ ಅಂತ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ 1ನೇ ತರಗತಿ ತೋರಿಸ್ತಾ ಇಲ್ಲ, ಯಾಕಂದರೆ ನಾವಿನ್ನೂ ಅಡ್ಮಿಷನ್ ಮಾಡಿಲ್ಲ. ಓಕೆ, ಅಡ್ಮಿಷನ್ ಮಾಡಿದ್ಮೇಲೆ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಇನ್ನೂ ಒಂದು ಮಾಹಿತಿನ ನೀವು ನೆನ್ಪಿಟ್ಕೊಳ್ರಿ. ಏನು ಮಾಹಿತಿ ನೆನ್ಪಿಟ್ಕೋಬೇಕಪ್ಪ ಅಂದರೆ, ಈಗ ನೀವು ಯಾವುದಾದ್ರೂ ಅಟ್ ಪ್ರೆಸೆಂಟ್ ಇವಾಗ ಜೂನ್ ಜುಲೈ ತಿಂಗಳಲ್ಲಿ TC ಕೊಡ್ತಾ ಇರ್ತೀವಿ, TC ಇನ್ ಮಾಡ್ಕೊತಾ ಇರ್ತೀವಿ. ಅಂಥ ಟೈಮಲ್ಲಿ ಕೂಡ ನೀವು ಮಕ್ಕಳ ಮಾಹಿತಿನ ಅದು ನೀವು TC ಕೊಟ್ಟ ತಕ್ಷಣ ಆಟೋಮೆಟಿಕ್ಕಾಗಿ ಆ್ಯಪಿಂದ ಹೋಗಲ್ಲ, ಅಥವಾ TC ಇನ್ ಮಾಡ್ಕೊಂಡ ತಕ್ಷಣ ಆಟೋಮೆಟಿಕ್ಕಾಗಿ ಮಕ್ಕಳ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗೋದಿಲ್ಲ. ಸೊ ಇದನ್ನು ಮಾಹಿತಿ ನೆನ್ಪಿಟ್ಕೊಳ್ಳಿ. ನೀವೇನಾದರೂ TC ಕೊಟ್ಟಾಗ ಅಥವಾ ಯಾವುದಾದ್ರೂ ಮಗುವಿನ TC ಇನ್ ಮಾಡಿಕೊಂಡಾಗ ಆ ಒಂದು ಅಪ್ಡೇಟೆಡ್ ಸ್ಟ್ರೆಂತು ಇಲ್ಲಿ ಅಪ್ಡೇಟ್ ಆಗಬೇಕಪ್ಪ ಅಂದರೆ ಹೇಗೆ ನೀವೇನು ಮಾಡಬೇಕು ಅಂಥ ಟೈಮಲ್ಲಿ ನೆನ್ಪಿಟ್ಕೊಳ್ಳಿ. ಯಾವುದಾದ್ರೂ ಅಡ್ಮಿಷನ್ ಮಾಡಿದರೆ ಅಥವಾ TC ಹೋದಾಗ ಅವಾಗೇನಾಗುತ್ತೆ, ಸ್ಟ್ರೆಂತ್ ಆಟೋಮೆಟಿಕ್ಕಾಗಿ ಇಲ್ಲ ಕಡಿಮೆ ಆಗ್ಬೋದು,
ಅಥವಾ ಜಾಸ್ತಿ ಆಗ್ಬೋದು. ಅಂಥ ಟೈಮಲ್ಲಿ ಇದು ಆ್ಯಪಲ್ಲಿ ಆಟೋಮೆಟಿಕ್ಕಾಗಿ ಅದು ಅಪ್ಡೇಟ್ ಆಗೋದಿಲ್ಲ, ನಾವೇ ಅಪ್ಡೇಟ್ ಮಾಡಬೇಕು. ಅದು ಯಾವ ರೀತಿ ಅಂದರೆ ಎಗೇನ್ ನಾನು ಏನು ಮಾಡ್ತಲ್ವ, ಈ ಸಿಂಕ್ ಡಾಟಾ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ನೀವು ಇದು ಸ್ಟೂಡೆಂಟ್ ಎಲ್ಲವನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಎಗೇನು ಅಂಥ ಟೈಮಲ್ಲಿ ಯಾವಾಗ ನೀವು ಟಿ ಸಿಯನ್ನು ಕೊಟ್ಟಾಗ ಅಥವಾ ಅಡ್ಮಿಷನ್ ಮಾಡಿಕೊಂಡಾಗ ಆ ಒಂದು ಹೊಸ ಸ್ಟ್ರೆಂತ್ ಅಪ್ಡೇಟ್ ಆಗಬೇಕಪ್ಪ ಅಂದರೆ ಎಗೇನ್ ನೀವು ಡೌನ್ಲೋಡ್ ಮಾಸ್ಟರಿಗೆ ಬರ್ರಿ, ಇಲ್ಲಿ ಗೆಟ್ ಆಲ್ ಸ್ಟೂಡೆಂಟ್ ಅಂತ ಇದೆಯಲ್ಲ, ಇದೊಂದನ್ನು ಚೆಕ್ ಮಾಡಿ. ಇನ್ನು ಉಳಿದವೇನೋ ಅವಶ್ಯಕತೆ ಇಲ್ಲ, ಇದು ಚೆಕ್ ಮಾಡಿ ಡೌನ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿದರೆ ಆ ಒಂದು ಅಪ್ಡೇಟೆಡ್ ಏನಾಗಿದೆ ಮಕ್ಕಳ ಸ್ಟ್ರೆಂತು ಅದು ಅಪ್ಡೇಟ್ ಆಗಿದೆ. ಯಾಕಂದರೆ ಇದನ್ನು ಸುಮಾರಷ್ಟು ಜನ ಕೇಳ್ತಾರೆ, ಸರ್ ಟಿ ಸಿ ಕೊಟ್ಟಿದ್ದೀವಿ, ಟಿ ಸಿನ ಮಾಡ್ಕೊಂಡಿದ್ವಿ, ಆ ಒಂದು ಮಕ್ಕಳ ಮಾಹಿತಿನ ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ. ಸೊ ಅಂಥ ಟೈಮಲ್ಲೂ ಕೂಡ ನೀವೇನು ಮಾಡಬೇಕು, ಹೇಗೆ ನಾನು ಹೇಳಿದಲ್ವಾ, ಸಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿದರೆ ಹೊಸ ಒಂದು ಮಾಹಿತಿ ಅದು ಅಪ್ಡೇಟ್ ಆಗುತ್ತೆ. ಓಕೆ, ಸೊ ಇದನ್ನದಾದ ತಕ್ಷಣ ಇನ್ನೇನು ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ಹಾಜರಾತಿಯನ್ನು ನೀವು ಏನು ಮಾಡ್ಬೋದು, ನೀವು ಪ್ರತಿದಿನ ಹಾಜರಾತಿ ಹಾಕೋದಕ್ಕೆ ನಿಮಗೆಲ್ಲ ಗೊತ್ತಿದೆ. ಈ ಒಂದು ಪ್ರಕಾರ ಹಾಜರಾತಿಯನ್ನು ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ನೀವು ಹಾಜರಾತಿಯನ್ನು ಹಾಕ್ಕೊಂಡು ಹೋಗ್ಬೋದು. ಓಕೆ, ಸೊ ಇದು ಈ 2026-27ನೇ ಸಾಲಿಗೆ ನಿಮ್ಮ ಒಂದು SATS ಕರ್ನಾಟಕ ಆ್ಯಪಲ್ಲಿ ಮಕ್ಕಳ ಒಂದು ಸ್ಟ್ರೆಂತನ್ನು ಯಾವ ರೀತಿ ಅಪ್ಡೇಟ್ ಮಾಡಿಕೊಳ್ಬೇಕು ಅಂತ. ಈ ವಿಡಿಯೋದ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಉಚಿತವಾಗಿ ಅಪ್ಡೇಟ್ ಪಡೀತಾ ಇರಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.